ತಿಂಗಳಿಗೆ ನೀವು ಇದನ್ನು ದಿನ 2 ಲೋಟ ಕುಡ್ಕೊಂಡು ಬಂದರೆ ತಿಂಗಳಿಗೊಂದು ಮಿನಿಮಮ್ ಅಂದರೆ 3 ರಿಂದ 5 kg ಸಣ್ಣ ಆಗೋದು ಗ್ಯಾರಂಟಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮನೆಯಲ್ಲೇ ಒಂದು ವೆಯ್ಟ್ ಲಾಸ್ ಗ್ರೀನ್ ಟೀ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಬೇಗ ರಿಸಲ್ಟ್ ಸಿಗುತ್ತೆ ನಿಮಗೆ. ಅದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಸ್ವಲ್ಪನೇ, 1 ವಾರಕ್ಕೆ ಆಗೋಷ್ಟು ಅಷ್ಟೇ ಮಾಡಿಟ್ಕೊಳ್ಳಿ, ತುಂಬ ಜಾಸ್ತಿ ದಿನ ಮಾಡಿಟ್ಕೊಬೇಡಿ. ಇದು ಜೀರಿಗೆ ತೊಗೊಂಡಿದ್ದೀನಿ, ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ತೊಗೊಂಡಿದ್ದೀನಿ. ಚಕ್ಕೆ ನೋಡಿ ಇಷ್ಟು ಪೀಸ್ ತೊಗೊಂಡಿದ್ದೀನಿ. ಸೋಂಪು ಕಾಳು ನಾವು ಇವಾಗ ಊಟ ಆದಮೇಲೆ ತೊಗೊಳ್ತೀವಲ್ಲ, ಬೇಗ ಜೀರ್ಣ ಆಗುತ್ತೆ ನಮಗೆ. ವೆಯ್ಟ್ ಲಾಸಿಗೆ ತುಂಬ ಸಹಾಯ ಇದಿಷ್ಟು ಐಟಮು. ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ, ಎಲ್ಲ 1 ಸ್ಪೂನ್ ತೊಗೊಂಡಿದ್ದೀನಿ. ಏಲಕ್ಕಿ 3 ತೊಗೊಂಡಿದ್ದೀನಿ. ಲವಂಗ 1 ಸ್ಪೂನ್ ತೊಗೊಂಡಿದ್ದೀನಿ ನಾನು. ಕಾಳುಮೆಣಸು 1 ಸ್ಪೂನ್ ತೊಗೊಂಡಿದ್ದೀನಿ. ಕರಿಬೇವು 1-2 ಕಡ್ಡಿ ಒಣಗಿರೋದು, ಇದು ನೋಡಿ ಒಣಗಿರೋ ಕಡ್ಡಿ ತೊಗೊಂಡಿದ್ದೀನಿ. ಸ್ವಲ್ಪ ಧನಿಯಾ ತೊಗೊಂಡಿದ್ದೀನಿ, 1 ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ. ಎಲ್ಲ 1 ಸ್ಪೂನ್ ತೊಗೊಂಡಿದ್ದೀನಿ. 2 ಒಣಗಿದ ಶುಂಠಿ ತೊಗೊಂಡಿದ್ದೀನಿ. ನೋಡಿ ಈ ಥರ ಇದೆ, ಒಣಗಿದ ಶುಂಠಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ರೋಸ್ ಪೆಟಲ್ಸು ನಾನೇ ಮನೇಲಿ ಒಣಗಿಸಿಟ್ಟಿರೋದು. ಇದು ಪನ್ನೀರ್ ರೋಸ್. ಇದು ಪನ್ನೀರ್ ರೋಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದು ಪನ್ನೀರ್ ರೋಸ್ ಈ ಥರ ಇರುತ್ತೆ, ಗಮ್ಮಂತಿರುತ್ತೆ. ಈ ಪನ್ನೀರು ನಾವು ರೋಸ್ ವಾಟ್ರೆಲ್ಲ ಹಾಕ್ಕೊಳ್ತೀವಲ್ಲ ಆ ಥರ ಇರುತ್ತೆ ಪನ್ನೀರ್ ರೋಸ್ ಅಂದರೆ. ನೋಡಿ ಇದು ಬೇಗ ಉದ್ರೋಗುತ್ತೆ. ಇದು ಮಾಮೂಲಿ ರೋಸು, ಇದು ಎಷ್ಟು ಗಟ್ಟಿ ಇರುತ್ತೆ, ಇದು ಬೇಗ ಉದ್ರಲ್ಲ. ಪನ್ನೀರ್ ರೋಸ್ಗೂ ಇದಕ್ಕೂ ಏನು ವ್ಯತ್ಯಾಸ ನೋಡಿ, ಇಷ್ಟೇ. ಇದು ಗಮ್ಮಂತಿರುತ್ತೆ, ಇದು ಗಮ್ಮನ್ನುತ್ತೆ, ಆದರೆ ಇದು ಬೇರೆ ಫ್ಲೇವರ್ ಇರುತ್ತೆ. ಇದೇ ಬೇರೆ ಫ್ಲೇವರ್ ಕೊಡುತ್ತೆ ನಮಗೆ ಪರಿಮಳದಲ್ಲಿ. ಇದೇ ಬೇರೆ ಪರಿಮಳ, ಇದೇ ಬೇರೆ ಪರಿಮಳ ಇರುತ್ತೆ. ಇದು ಗಟ್ಟಿ ಇರುತ್ತೆ, ಇದು ಸ್ವಲ್ಪ ಬೇಗ ಉದ್ರೋಗುತ್ತೆ ನಮಗೆ. ಒಂದು ದಿವಸ ಎಲ್ಲ ಇಟ್ಟರೆ ಉದ್ರೋಗುತ್ತೆ. ಇದು ಪನ್ನೀರ್ ರೋಸು, ಇದು ಮಾಮೂಲಿ ರೋಸು. ನಾನೇನು ಮಾಡ್ತೀನಿ, ಎಲ್ಲ ದಳ ಕಿತ್ಕೊಂಡ್ಬಿಡ್ತೀನಿ. ಕಿತ್ಕೊಂಡು ಒಂದ್ಸರಿ ತೊಳ್ಕೊಂಡು ನೆರಳಲ್ಲೇ ಒಣಗಿಸಿ ನಾನು ಈ ಥರ ಇಟ್ಕೊಳ್ತೀನಿ. ಇದು ನೀರಿಗೆ ಹಾಕಿ ಕುದಿಸಿದ್ರೂ ಗಮ್ಮ ಅಂತಿರುತ್ತೆ ಪನ್ನೀರ್ ರೋಸ್ದಿದ್ದು. ಇದಿಷ್ಟೇ. ಇದನ್ನು ನಾನು ಒಣಗಿಸಿಟ್ಕೊಳ್ತೀನಿ. ಇದನ್ನು ನಾನು ಕಡಲೆ ಹಿಟ್ಟು ಜೊತೆಲಿ ಬೀಸಿಸ್ತೀನಿ. ಇದನ್ನು ನಾನು ಹೊಟ್ಟೆಗೆ ತೊಗೊಳ್ತೀನಿ ಗ್ರೀನ್ ಟೀ ರೂಪದಲ್ಲಿ. ಇವಾಗ ಇದು ತೋರಿಸಿದ್ದೀನಿ. ಇವಾಗ ಇದನ್ನಿಷ್ಟನ್ನು ಪುಡಿ ಮಾಡ್ಕೊಳ್ಬೇಕು. ನಾನೇನು ಮಾಡ್ತೀನಿ, ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತೀನಿ, ಇಷ್ಟು ಹಾಕ್ಕೊಳ್ತೀನಿ. ಆಮೇಲೆ ಟೀ ಕುದಿವಾಗಲೂ ಇದನ್ನು ಹಾಕ್ಕೊಳ್ತೀನಿ ನಾನು. ಇಷ್ಟನ್ನು ನಾವು ನೈಸಾಗಿ ಪುಡಿ ಮಾಡ್ಕೊಳ್ಳೋಣ. ನೋಡಿ ಶುಂಠಿನೂ ಈಗ ಜಜ್ಜಿ ಹಾಕ್ಕೊಂಡಿದ್ದೀನಿ, ಇಲ್ಲ ಮಿಕ್ಸಿಗೆ ಬ್ಲೇಡ್ ಹೋಗುತ್ತೆ. ಇದನ್ನಿಷ್ಟನ್ನು ಎಷ್ಟೆಷ್ಟು ಬೇಕು ಅಷ್ಟಷ್ಟೇ ಮಾಡ್ಕೊಳ್ಳಿ. ಇದನ್ನು ಇವಾಗ ನೈಸಾಗಿ ಪುಡಿ ಮಾಡ್ಕೊಳ್ಳೋಣ. ನೋಡಿ ಒಂದು ಮಣ್ಣಿನ ಮಡಿಕೆ ಇಟ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಪಾತ್ರೆ ಇಟ್ಕೊಳ್ಳಿ. ಮಣ್ಣಿನ ಮಡಿಕೆ ಇದ್ದರೆ ಸ್ವಲ್ಪ ಒಳ್ಳೆಯದು ಆರೋಗ್ಯ ದೃಷ್ಟಿಲಿ. ಈಗ ಇದು ನೋಡಿ ಇಷ್ಟು ನೈಸಾಗಿದೆ ನೋಡಿ. ವೆಯ್ಟ್ ಲಾಸ್ ಪುಡಿ ರೆಡಿ ಆಯಿತು. ನೀವು ಕಾಫಿ ಬದಲು ಗ್ರೀನ್ ಟೀ, ಇವೆಲ್ಲ ಕಾಫಿ ಟೀ ಬದಲು ಇದನ್ನು ನಿಜವಾಗ್ಲೂ ತುಂಬ ಅಂದರೆ ತುಂಬ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ದಿನಕ್ಕೊಂದೊಂದು ಥರ ಮಾಡ್ಕೊಂಡು ಕುಡೀರಿ. ನಾನಿವಾಗ ಇಷ್ಟು ಹಾಕ್ತೀನಿ ನೋಡಿ, ಇಷ್ಟು ಹಾಕ್ತೀನಿ ನಾನು. ಮಡಿಕೆಲಿ ಬೇಗ ನೀರು ಕುದಿ ಬರುತ್ತೆ ನೋಡಿ. ಸ್ವಲ್ಪ ಇದಕ್ಕೆ ನಾನು ರೋಸ್ ಪೆಟಲ್ ಹಾಕ್ತೀನಿ ನೋಡಿ. ಎಷ್ಟು ಗಮ್ಮಂತಿದೆ ಗೊತ್ತಾ. ಇದರಲ್ಲಿ ಹಾಕಿರೋದೆಲ್ಲ ನಾವು ವೆಯ್ಟ್ ಲಾಸ್ದೇ ಅಲ್ವಾ. ತುಂಬ ಚೆನ್ನಾಗಿರುತ್ತೆ. ಬೇಗ ಸಣ್ಣ ಆಗ್ತೀರಾ, ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ, ನೆಗಡಿ ಕೆಮ್ಮಿದ್ರೆ ಹೋಗುತ್ತೆ, ಎಲ್ಲದಕ್ಕೂ ಆಗುತ್ತೆ. ನಾವು ಮನೇಲಿರೋ ಪದಾರ್ಥನೇ ಬಳಸ್ಕೊಂಡು ಗ್ರೀನ್ ಟೀ ಮಾಡೋದು ಹೇಗೆ ಅಂತ ತೋರಿಸ್ತಾ ಇರೋದು ನಾನು. 1 ನಿಮಿಷ ಕುದಿ ಬರಲಿ ಸಾಕಿದು. ಏನು ಹುರ್ಕೊಳ್ಬೇಡಿ, ಉರಿಯೋ ಅಂಥದ್ದು ಏನು ಬೇಡ. ಹುರಿದ್ರೆ ಅದ್ರದ್ದು ಸತ್ವ ಎಲ್ಲ ಹೋಗ್ಬಿಡುತ್ತೆ. ಹಸಿದೆ, ಎಲ್ಲ ಹಸಿದು ತೊಗೊಳ್ಳಿ ನೋಡಿ. ಇನ್ನೇನು ಕುದಿ ಬರೋಕ್ಕೆ ಶುರು ಆಯಿತು. ಆಫ್ ಮಾಡ್ಕೊಂಬಿಡ್ತೀನಿ ನಾನು, ಯಾಕಂದರೆ ಮಡಿಕೆಯಲ್ಲಿ ಕುದಿತಾನೇ ಇರುತ್ತೆ, ಇಲ್ದಿರ ಉಕ್ಕೋಗುತ್ತೆ. ನಿಮಗೆ ಹಾಗೆ ಕುಡಿಬೋದು. ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ. ಬೆಳಗ್ಗೆನೇ ಬೆಲ್ಲ ಹಾಕ್ಕೊಂಡು ಕುಡಿದ್ರೆ ಸ್ವಲ್ಪ ಎನರ್ಜಿ ಆಗಿರ್ತೀವಿ. ನನಗೆ ತುಂಬ ಬೆಲ್ಲ ತೊಗೊಂಡಷ್ಟು ನಾನು ಎನರ್ಜಿ ಆಗಿರ್ತೀನಿ. ಹಾಗಾಗಿ ಸಕ್ಕರೆ ಯೂಸ್ ಮಾಡಬೇಡಿ, ಬೆಲ್ಲ ಯೂಸ್ ಮಾಡಿ. ನೋಡಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡ್ಕೊಂಡಿದ್ದರೂ ಕುದೀತಾ ಇರುತ್ತೆ. ಮಡಿಕೆಯಲ್ಲಿ ಕಾವು ಜಾಸ್ತಿ ಬರೋದು ನೋಡಿ. ತುಂಬ ಕುದಿ ಬಂದು ಉಕ್ಕೋಗುತ್ತೆ ಅಂದಾಗ ಸ್ವಲ್ಪ ಒಂಚೂರು ತಣ್ಣೀರು ಹಾಕ್ಕೊಂಬಿಡಿ.
ಇಲ್ಲ ಅಂದರೆ ತುಂಬ ಕುದೀತಾ ಇರುತ್ತೆ ನೋಡಿ. ಆಫ್ ಮಾಡಿದರೂ ಕುದೀತಾನೇ ಇರುತ್ತೆ. ನಮ್ಮ ಗ್ರೀನ್ ಟೀ ರೆಡಿ ಆಯಿತು ನೋಡಿ. ನಾನಿವಾಗ ಇದನ್ನು ಸ್ವಲ್ಪ 1 ನಿಮಿಷ ಹೊಂದ್ಕೊಳ್ಳೋಕೆ ಮುಚ್ಚಿಟ್ಬಿಡ್ತೀನಿ ನೋಡಿ. ಎಷ್ಟಾಗಿದೆ ಈಗ ಸೋಸ್ಕೊಳ್ಳೋಣ. ಇದೇನು ಬಿಸಿ ಇಲ್ಲ. ಫಸ್ಟು ಅರ್ಧ ನಿಂಬೆಹಣ್ಣು ಇಟ್ಕೊಂಡ್ಬಿಡ್ತೀನಿ. ಒಬ್ಬ ಮನುಷ್ಯ ಒಂದು ದಿನಕ್ಕೆ 1 ನಿಂಬೆಹಣ್ಣು ತಿನ್ನಬೇಕು ಅಂತ ಹೇಳ್ತಾರೆ. ತುಂಬ ವಿಟಮಿನ್ ಸಿ ಸಿಕ್ಕುತ್ತೆ ನಮಗೆ. ಫುಲ್ಲು ಇಂಟ್ಕೊಂಡಿದ್ದೀನಿ. ಈಗ ಇದನ್ನು ಸೋಸ್ಕೊಳ್ಳೋಣ ನಮ್ಮ ಗ್ರೀನ್ ಟೀನ. ಒಂದು ಕೈಲಿ ಮೊಬೈಲ್ ಇಟ್ಕೊಂಡಿದ್ದೀನಿ. ಮೊಬೈಲ್ ಸ್ಟ್ಯಾಂಡ್ ಇಡೋರು ಯಾರು, ಇದೇನು ಸೋಸಕ್ಕಲ್ವಾ ಅಂತ ಹೇಳಿ ನೋಡಿ ಅರ್ಧ ಚೆಲ್ಲಿದೆ. ನಿಮಗೆ ಎಷ್ಟು ಬಿಸಿ ಬೇಕು ಅನಿಸುತ್ತೆ ಅಷ್ಟು ಬಿಸಿ ಕುಡೀರಿ. ನಾನು ಬೆಲ್ಲನೂ ಹಾಕ್ಕೊಂಡಿದ್ದೀನಿ. ಅದು ರೋಸ್ದು ನೋಡಿ ಹೇಗೆ ಬಿಟ್ಟಿದೆ ಕಲರು ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆ ಕುಡೀರಿ, ಮತ್ತು ಮಲ್ಕೊಳ್ಳುವಾಗ 1 ಲೋಟ ಕುಡಿದ್ಬಿಟ್ಟು ಮಲ್ಕೊಳ್ಳಿ. ಎಷ್ಟು ಬೇಗ ರಿಸಲ್ಟ್ ಸಿಗುತ್ತೆ. ಇದರಲ್ಲಿ ಹಾಕಿರೋದೆಲ್ಲ ಐಟಮು ನಮ್ಮ ಮನೆಯಲ್ಲೇ ಸಿಗುವಂಥದ್ದು. ಹೊರಗಡೆಯಿಂದ ಅಷ್ಟು ರೂಪಾಯಿ ಕೊಡ್ತಾರೋ ಅಂಥದ್ದು ಏನೂ ಇಲ್ಲ. ಇವತ್ತು ಬೆಳಗ್ಗೆಯಿಂದ ಬಿಸಿಲಲ್ಲಿ ತುಂಬ ಬಿಸಿಲು. 3-4 ಕಡೆ ವೀಡಿಯೋ ಮಾಡೋಕ್ಕೆ ಹೋಗಿದ್ದೆ. ಸುತ್ತಾಡಿ ಸಾಕಾಯಿತು. ಮನೆಗೆ ಬಂದೆ ಸಂಜೆ ಇವಾಗ 5:30. ಸರಿ, 1 ಲೋಟ ಬಿಸಿಯಾಗಿ, ನನಗೆ ಕೋಲ್ಡ್ ಇಷ್ಟ ಆಗಲ್ಲ. ನನಗೆ ಐಸ್ ಕ್ರೀಮ್ ಒಂದು ತಿಂತೀನಿ, ಇನ್ನು ಜ್ಯೂಸು. ಫ್ರಿಜ್ಜಲ್ಲಿ ನೀರೇ ಇಡಲ್ಲ ನಾನು. ಫ್ರಿಜ್ ನೀರು ಕುಡಿಯೋದು ಇಲ್ಲ, ಮಡಕೆ ನೀರು ಕುಡಿಯೋಲ್ಲ, ಏನೂ ಇಲ್ಲ. ಅದಕ್ಕೆ ಬಿಸಿಯಾಗಿ 1 ಲೋಟ ಟೀ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿಕೊಂಡೆ. ಯಾಕಂದರೆ ನನ್ನ ಹತ್ರ ಆಲ್ರೆಡಿ ಪೌಡ್ರ್ ಇತ್ತು. ಅದು ನಾನು ಏನೇನು ಹಾಕಿದ್ದೆ ಪೌಡ್ರ್ ಮಾಡ್ಕೊಂಡಿದ್ದೆ. ಗ್ರೀನ್ ಟೀದು ಪೌಡ್ರ್ ಇತ್ತು, ನಾನು ತೋರ್ಸೋಕ್ಕಂತ ಮಾಡಿದೆ. ಸ್ವಲ್ಪನೇ ಮಾಡಿರೋದು. ನಿಮ್ಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ಳಿ. 1 ವಾರಕ್ಕೆ ಆಗೋಷ್ಟೇ ಮಾಡ್ಕೊಳ್ಳಿ. ಫ್ರೆಶ್ ಆಗಿದ್ದರೆ ಅದ್ರ ಪರಿಮಳ ಚೆನ್ನಾಗಿರುತ್ತೆ ನೋಡಿ. ಬೆಲ್ಲ ಹಾಕ್ಕೊಳ್ಳಿ, ಸಕ್ಕರೆ ಹಾಕ್ಕೊಳ್ಬೇಡಿ. ಇಲ್ಲ ಬೆಲ್ಲನೂ ಬೇಡ, ನಾನು ಹಾಗೇ ಕುಡಿತೀನಿ ಅಂದರೆ ಹಾಗೇ ಕುಡೀರಿ. ಎಷ್ಟು ಘಮ ಅಂತಿದೆ ಗೊತ್ತಾ. ರೋಸ್ ಫ್ಲೇವರು, ಏಲಕ್ಕಿ, ಲವಂಗ, ಚಕ್ಕೆ, ಸೋಂಪು, ತುಂಬ ಅಂದರೆ ತುಂಬ ಚೆನ್ನಾಗಿ. ಸಿಪ್ಪು ಬೈ ಸಿಪ್ಪು ಕುಡೀರಿ. ತುಂಬ ಗಟ ಅಂತ ಕುಡಿಬೇಡಿ. ನೀವು ಕಾಫಿ ಹೇಗೆ ಕುಡಿತೀರೋ ಹಾಗೆ ಆರಾಮಾಗಿ ಕುಡೀರಿ. ನೋಡಿದ್ರಲ್ಲ ಮನೇಲೇ ವೆಯ್ಟ್ ಲಾಸ್ ಗ್ರೀನ್ ಟೀ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.